ನಾವು ಧ್ಯಾನ ಮಾಡೋದಕ್ಕಿರುವಂಥ ಹೊಸ ಒಂದು ವಿಷಯ ಯಾವುದು ಅಂತಂದರೆ, ಯೇಸು ಕ್ರಿಸ್ತನ ಹೆಜ್ಜೆಯ ಜಾಡುಗಳನ್ನು ನಾವು ಧ್ಯಾನ ಮಾಡಿ ನೋಡೋದಕ್ಕಿದ್ದೇವೆ. ಯೇಸು ಕ್ರಿಸ್ತನ ಹೆಜ್ಜೆಯ ಜಾಡುಗಳು. ಹೆಜ್ಜೆಯ ಜಾಡು ಅಂದರೆ ಏನು? ಹೆಜ್ಜೆಯ ಗುರುತು ಅಂತ ಅರ್ಥ. ನಮ್ಮ ಮುಂದೆ ಯಾರಾದರೂ ಒಬ್ರು ನಡ್ಕೊಂಡು ಹೋಗಿರ್ತಾರೆ, ಅವ್ರು ನಡ್ಕೊಂಡು ಹೋಗಿರೋಂಥ ಹೆಜ್ಜೆಯ ಗುರುತುಗಳು ಅಲ್ಲಲ್ಲಿರುತ್ತೆ. ಅದೇ ರೀತಿ ಯೇಸು ಕ್ರಿಸ್ತನು ನಮ್ಮ ಮುಂದೆ ನಡೆದು ಹೋಗಿದ್ದಾರೆ. ಈಗ ನಮ್ಮ ಕರ್ತವ್ಯ ಏನು ಅಂತಂದರೆ, ಅವರನ್ನು ನಾವು ಹಿಂಬಾಲಿಸಬೇಕು. ಆಗ ಅವರನ್ನು ನಾವು ಹಿಂಬಾಲಿಸಬೇಕು ಅಂತಂದರೆ, ಅವರು ನಡೆದು ಹೋದ ಆ ಹೆಜ್ಜೆಯ ಜಾಡು ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯೇಸು ಕ್ರಿಸ್ತನು ಯಾವ ರೀತಿಯಾಗಿ ಈ ಲೋಕದಲ್ಲಿ ನಡೆದರು ಅನ್ನೋದನ್ನು ನಾವು ಧ್ಯಾನ ಮಾಡಿ, ನಾವು ಅದೇ ರೀತಿ ನಡೀತಾ ಇದ್ದೇವಾ ಇಲ್ಲವಾ ಅನ್ನೋದನ್ನು ನಾವು ಚಿಂತೆ ಮಾಡೋದಕ್ಕಿದ್ದೇವೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ, ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 21ನೇ ವಾಕ್ಯವನ್ನು ನಾವು ಓದಿ ನೋಡೋಣ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಹಲ್ಲೆಲೂಯಾ. ಇಲ್ಲಿ ಪೇತ್ರನು ವಿಶ್ವಾಸಿಗಳಿಗೆ ಹೇಳುವಂಥ ಒಂದು ಮಾತೇನೆಂದರೆ, ಕ್ರಿಸ್ತನು ನಿಮಗೋಸ್ಕರ ಬಾಧೆ ಅನುಭವಿಸಿ ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ ಅಂತ ವಿಶ್ವಾಸಿಗಳಿಗೆ ಹೇಳೋದನ್ನು ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನು ನಮ್ಮ ಮುಂದಾಗಿ ನಡೆದು ನಮಗೆ ಹೆಜ್ಜೆಯ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ಈ ರೀತಿಯಾಗಿ ನೀವು ಸಹ ನಡೆದು ಬನ್ನಿ ಅಂತ ಯೇಸು ಕ್ರಿಸ್ತನು ನಮಗೆ ಹೆಜ್ಜೆಯ ಜಾಡನ್ನು ತೋರಿಸಿ ಹೋಗಿದ್ದಾರೆ. ಆಗ ಯೇಸು ಕ್ರಿಸ್ತನು ನಮ್ಮ ಮುಂದಾಗಿ ಹೊರಟು ತೋರಿಸಿ ಹೋರಂಥ ಆ ಹೆಜ್ಜೆಯ ಜಾಡುಗಳು ಯಾವುದು, ಅವರು ಯಾವ ರೀತಿಯಾಗಿ ನಡ್ಕೊಂಡ್ರು, ಯಾವ ರೀತಿಯಾಗಿ ಅವ್ರು ಜೀವಿಸಿದ್ರು, ನಾವು ಆ ರೀತಿಯಾಗಿ ಜೀವಿಸುತ್ತಾ ಇದ್ದೇವಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಧ್ಯಾನ ಮಾಡಿ ನೋಡೋಣ. ನಾವು ದೇವರ ವಾಕ್ಯವನ್ನು ಗಮನಿಸಿ ನೋಡುವಾಗ, ಮತ್ತಾಯನ ಬರೆದಂಥ ಸುವಾರ್ತೆ 23ನೇ ಅಧ್ಯಾಯ ವಾಕ್ಯಗಳು 1ರಿಂದ 3ರವರೆಗೆ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ತರುವಾಯ ಯೇಸು ಜನರ ಗುಂಪಿಗೂ ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಶಾಸ್ತ್ರಿಗಳು ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ಆದ್ದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ. ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವರು ಹೇಳುತ್ತಾರೆಯೇ ಹೊರತು ನಡೆಯುವುದಿಲ್ಲ. ಯೇಸು ಕ್ರಿಸ್ತನು ಜನಗಳಿಗೆ ಹೇಳುವಂಥ ಒಂದು ಮಾತೇನೆಂದರೆ, ಶಾಸ್ತ್ರಿಗಳು ಫರಿಸಾಯರು ಇವರೆಲ್ಲ ಮೋಶೆಯ ಪೀಠದ ಮೇಲೆ ಕುಳಿತುಕೊಂಡಿದ್ದಾರೆ. ಮೋಶೆಯ ಪೀಠ ಅಂದರೆ ಏನು? ಅವರು ಧರ್ಮಶಾಸ್ತ್ರವನ್ನು ಕೈಯಲ್ಲಿ ಹಿಡಿದಿದ್ದಾರೆ. ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟಂಥ ಧರ್ಮಶಾಸ್ತ್ರ ಅವರ ಕೈಯಲ್ಲಿದೆ. ಅವರು ನಿಮಗೇನು ಮಾಡ್ತಾರೆ? ಆ ಧರ್ಮಶಾಸ್ತ್ರದಿಂದ ದೇವರ ವಾಕ್ಯವನ್ನು ಬೋಧನೆ ಮಾಡ್ತಾರೆ. ಮೋಶೆಯ ಮುಖಾಂತರವಾಗಿ ಬಂದಂಥ ವಾಕ್ಯವನ್ನು, ದೇವರ ವಾಕ್ಯವನ್ನು ಬೋಧನೆ ಮಾಡ್ತಾರೆ. ಆಗ ನೀವೇನು ಮಾಡಿ ಅಂತಂದರೆ, ಅವರು ಮೋಶೆಯಿಂದ ಕೊಡಲ್ಪಟ್ಟಂಥ ದೇವರ ವಾಕ್ಯವನ್ನು ನಿಮಗೆ ಬೋಧನೆ ಮಾಡೋದ್ರಿಂದ ನೀವು ಅದನ್ನು ಕೇಳಿ ಅದನ್ನು ಕಾಪಾಡಿಕೊಳ್ಳಿರಿ, ಅದರಂತೆ ನೀವು ಮಾಡಿ. ಅಂದರೆ ಅವ್ರು ಬೋಧಿಸುವಂಥ ವಾಕ್ಯದ ಪ್ರಕಾರ ನೀವು ಮಾಡಿರಿ, ಅದನ್ನು ಕಾಪಾಡಿಕೊಳ್ಳಿರಿ ಅಂತ ಹೇಳ್ತಾರೆ. ಹೇಳಿಬಿಟ್ಟು, ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ. ಅವ್ರು ಹೇಳೋ ರೀತಿಯಲ್ಲಿ ನೀವು ಮಾಡಿ. ಯಾಕಂದರೆ ಅವ್ರು ಹೇಳೋದು ಯಾವುದು ಅಂತಂದರೆ ದೇವರ ವಾಕ್ಯ. ಆದರೆ ಅವರ ನಡತೆಯ ಪ್ರಕಾರ ನೀವು ಮಾಡಬೇಡಿರಿ ಅಂತ ಯೇಸು ಕ್ರಿಸ್ತನು ಹೇಳಿದ್ರು. ಹಾಗಂದರೆ ಈ ಶಾಸ್ತ್ರಿಗಳು ಫರಿಸಾಯರುಗಳು ಇವರೆಲ್ಲ ಏನು ಮಾಡ್ತಾರೆ? ಹೇಳೋದು ದೇವರ ವಾಕ್ಯ, ನಡೆಯುವಂಥದ್ದು ಅವ್ರ ಸ್ವಂತ ಇಷ್ಟದ ಪ್ರಕಾರ ನಡೀತಾರೆ. ಧರ್ಮಶಾಸ್ತ್ರವನ್ನು ಕೈಯಲ್ಲಿ ಹಿಡಿದು ದೇವರ ವಾಕ್ಯವನ್ನು ಬೋಧನೆ ಮಾಡ್ತಾರೆ. ದೇವ್ರ ವಾಕ್ಯದಲ್ಲಿ ಆ ಥರ ಇದೆ, ಈ ಥರ ಇದೆ, ನಾವು ಹಾಗೆ ಇರಬೇಕು, ಹಿಂಗೆ ಇರಬೇಕಂತ ದೇವ್ರ ವಾಕ್ಯವನ್ನು ಬೋಧನೆ ಮಾಡ್ತಾರೆ. ಆದರೆ ಅವರು ತಮ್ಮ ಸ್ವಂತ ವಿಷಯದಲ್ಲಿ ಆ ರೀತಿ ನಡೆಯೋದಿಲ್ಲ. ಅವರ ನಡವಳಿಕೆಯನ್ನು ನಾವು ಗಮನಿಸುವಾಗ ಅವರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂಥವರಾಗಿರ್ತಾರೆ. ಅದರಿಂದ ಯೇಸು ಕ್ರಿಸ್ತನು ಏನು ಮಾಡ್ತಾರೆ? ಜನಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಅವರು ಹೇಳೋದನ್ನು ಕೇಳಿ, ಅದು ದೇವರ ವಾಕ್ಯ, ಆ ವಾಕ್ಯದ ಪ್ರಕಾರ ಬದುಕಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ಆದರೆ ಅವರ ನಡವಳಿಕೆ ಅಂತ ನೀವು ಮಾಡಬೇಡಿರಿ. ಅವ್ರು ಹೇಳ್ತಾರೆ ಹೊರತು ಅದನ್ನು ಅವರು ಮಾಡೋದಿಲ್ಲ ಅಂತ ಯೇಸು ಕ್ರಿಸ್ತನು ಜನಗಳಿಗೆ ಹೇಳ್ತಾರೆ. ಕಾರಣ, ಜನಗಳು ಒಂದು ವೇಳೆ ಅವ್ರು ಹೇಳೋದನ್ನು ಕೇಳಿಬಿಟ್ಟು ಆನಂತರ ಅವ್ರು ಮಾಡೋದನ್ನು ಇವ್ರು ನೋಡಿ, ಏನು ಫರಿಸಾಯರು ಈ ಥರ ಮಾಡ್ತಾರಲ್ಲ, ಶಾಸ್ತ್ರಗಳು ಈ ಥರ ಮಾಡ್ತಾರಲ್ಲ, ನಾನು ಹಂಗೆ ಮಾಡ್ತೀನಿ ಅಂತ ಅವ್ರಿಗೆ ಮಾಡೋ ಥರ ಮಾಡಬೇಡಿ. ಅವ್ರು ಮಾಡೋ ಥರ ಮಾಡಿದ್ರೆ ಅವರು ಹಾಳಾಗ್ತಾರೆ, ನೀವು ಹಾಳಾಗೋಗ್ತೀರ. ಆದರೆ ಅವರು ಹೇಳೋ ಥರ ಮಾಡಿ. ಅವ್ರು ಏನನ್ನು ಹೇಳ್ತಾರೆ? ದೇವರ ವಾಕ್ಯವನ್ನು ಹೇಳ್ತಾರೆ. ವಾಕ್ಯವನ್ನು ಹೇಳೋ ಥರ ಕೇಳಿ ಅದ್ರ ಪ್ರಕಾರ ನೀವು ಮಾಡಿ. ಆದರೆ ಅವ್ರು ಮಾಡೋದನ್ನು ನೀವು ನೋಡುವಾಗ ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುತ್ತೆ. ಅದನ್ನು ನೋಡಿ ಆ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಜನಗಳನ್ನು ಎಚ್ಚರಿಸುವುದನ್ನು ನಾವು ಕಾಣ್ತೇವೆ. ಮತ್ತು 4ನೇ ವಾಕ್ಯದಲ್ಲಿ, ಅವರು ಭಾರವಾದ ಹೊರೆಗಳನ್ನು ಕಟ್ಟಿ ಜನರ ಹೆಗಲ ಮೇಲೆ ಹೊರಿಸುತ್ತಾರೆ,
ತಾವಾದರೂ ಬೆರಳಿನಿಂದಲಾದರೂ ಅವುಗಳನ್ನು ಮುಟ್ಟಲುರರು. ಇವ್ರು ಮಾಡೋ ಕೆಲಸ ಏನಂತಂದ್ರೆ ಭಾರವಾದ ಹೊರೆಗಳನ್ನು ಕಟ್ಟಿ ಜನಗಳ ಮೇಲೆ ಹೊರಿಸುತ್ತಾರೆ. ಅಂದ್ರೆ ಆ ಕಾಲದಲ್ಲೆಲ್ಲ ಏನ್ ಮಾಡ್ತಾ ಇದ್ರು, ಹೊಲಗದ್ದೆ ಎಲ್ಲ ಇರೋದು, ಎಲ್ಲ ಬೆಳೆ ಎಲ್ಲ ಕಟ್ಟಿ ಮೂಟೆ ಕಟ್ಬಿಟ್ಟು ಎತ್ತಿ ಇಡ್ತಾ ಇದ್ರು ತಲೆ ಮೇಲೆ ತಗೊಂಡು ಹೋಗುವಂತ. ಅದೇ ಥರ ಇವ್ರೇನ್ ಮಾಡ್ತಾರೆ ಅಂದ್ರೆ, ದೇವ್ರ ವಾಕ್ಯದಿಂದ ಹಂಗಿರ್ಬೇಕು ನೀವು, ಹಿಂಗಿರ್ಬೇಕು ನೀವು, ಆ ಥರನೇ ಇರಬೇಕು, ಈ ಥರನೇ ಇರಬೇಕು, ಪರಿಶುದ್ಧರಾಗಿರ್ಬೇಕು, ನೀತಿವಂತರಾಗಿರ್ಬೇಕು ಅಂತೆಲ್ಲ ಬೋಧನೆ ಮಾಡ್ಬಿಟ್ಟು ಆಮೇಲೆ ಇವರೇ ಪಾಪ ಮಾಡ್ತಾ ಇರ್ತಾರೆ, ಇವರೇ ಅನೀತಿವಂತರ ನಡೀತಾ ಇರ್ತಾರೆ. ಹೇಳೋದು ಮಾತ್ರ ಪರಿಶುದ್ಧರಾಗಿರ್ಬೇಕು ಅಂತ, ಇವ್ರು ಮಾತ್ರ ಅದನ್ನ ಮಾಡೋದಿಲ್ಲ. ಆಗ ಜನಗಳ ಮೇಲೆ ಹೊರೆ ಹೊರಿಸ್ತಾರೆ, ಹಂಗೆ ಇರಬೇಕು, ಹಿಂಗೆ ಇರಬೇಕು ನೀವು ಅಂತ. ಆದರೆ ಇವ್ರು ಮಾತ್ರ ಆ ಥರ ಇರೋದಿಲ್ಲ. ಇವ್ರು ಬೆರಳಿಂದ ಕೂಡ ಮುಟ್ಟೋದಿಲ್ಲ, ಜನಗಳ ಮೇಲೆ ಮಾತ್ರ ದೊಡ್ಡ ಮೂಟೆ ಹೊರಿಸ್ಬಿಡ್ತಾರೆ ತಗೊಂಡೋಗುವಂತ ಅಂದ್ಬಿಟ್ಟು. ಆ ಥರ ಇವ್ರು ಮಾಡ್ತಾರೆ ಅಂತ ಯೇಸು ಕ್ರಿಸ್ತನು ಈ ಫರಿಸಾಯರ ವಿಷಯದಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ. ಫರಿಸಾಯರು ಈ ಥರ ಮಾಡಿದ್ರು, ಆದರೆ ಯೇಸು ಕ್ರಿಸ್ತನು ಯಾವ ಥರ ಮಾಡಿದ್ರು? ಯೇಸು ಕ್ರಿಸ್ತನು ಅವರು ಏನನ್ನ ಬೋಧನೆ ಮಾಡಿದ್ರು ಅದನ್ನು ಅವರು ಅದೇ ರೀತಿ ಅನುಸರಿಸಿದ್ರು. ಹಲ್ಲೆಲೂಯಾ. ಶಾಸ್ತ್ರಿಗಳು ಫರಿಸಾಯರು ಮಾಡಿದ ಕೆಲಸ ಏನಂತಂದ್ರೆ, ಅವ್ರು ಬೋಧನೆ ಮಾಡ್ತಾ ಇದ್ರು, ಅದ್ರ ಪ್ರಕಾರ ಅವ್ರು ನಡೀತಾ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತನು ಅವರು ಏನು ಬೋಧನೆ ಮಾಡಿದ್ರೋ ಅದನ್ನು ಹಾಗೆ ಅವರ ಜೀವಿತದಲ್ಲಿ ಅನುಸರಿಸಿದ್ರು. ಆಗ ನಾವು ಯೇಸು ಕ್ರಿಸ್ತನ ಹೆಜ್ಜೆಯ ಜಾಡುಗಳನ್ನು ನಾವು ಧ್ಯಾನ ಮಾಡಿ ನೋಡೋದಕ್ಕಿದ್ದೇವೆ. ಅದರಲ್ಲಿ ನಾವು ಏನನ್ನು ನೋಡುವುದಕ್ಕಿದ್ದೇವೆ ಅಂತಂದರೆ, ಅವ್ರು ಮಾಡಿದ ಬೋಧನೆ ಏನು, ಆನಂತರ ಅವ್ರು ನಡೆದುಕೊಂಡಂಥ ರೀತಿ ಏನು, ಅವ್ರು ಮಾಡಿದ ಬೋಧನೆಗೆ ತಕ್ಕಂತೆ ಅವ್ರು ನಡೆದುಕೊಂಡ್ರ ಅನ್ನೋದನ್ನು ನಾವು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಿ ಅದರಂತೆ ನಾವು ಸಹ ನಡೆಯಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ತಿಳಿದುಕೊಳ್ಳೋದಕ್ಕೆ ಇದ್ದೇವೆ. ಇವತ್ತು ನಾವು ಯೋಚನೆ ಮಾಡಬೇಕಾದ್ರೆ ಒಂದು ಕಾರ್ಯ ಏನಂತಂದರೆ, ಸೇವಕರು ಮಾತ್ರ ಅಲ್ಲ, ಸೇವಕರು ಏನು ಮಾಡ್ತಾರೆ, ಅನೇಕರಿಗೆ ದೇವರ ವಾಕ್ಯದಿಂದ ಈ ಥರ ಇದೆ, ಆ ಥರ ಇದೆ, ಹಿಂಗೆ ಇರಬೇಕು, ಹಂಗೆ ಇರಬೇಕಂತ ಹೇಳ್ತಾರೆ. ವಿಶ್ವಾಸಗಳು ಸಹ ಹೇಳ್ತಾರೆ, ವಾಕ್ಯದಲ್ಲಿ ಹಿಂಗಿದೆ, ಹಂಗಿದೆ, ಆ ಥರ ಇರಬೇಕು, ಈ ಥರ ಇರಬೇಕಂತ ವಿಶ್ವಾಸಗಳು ಸಹ ಹೇಳ್ತಾರೆ. ನಾವು ಸಹ ಬೇರೆಯವ್ರಿಗೆ ಆ ಥರ ಹೇಳುವಂಥವ್ರಾಗಿ ಒಂದು ವೇಳೆ ಇರಬಹುದು. ಆದರೆ ಇವತ್ತು ನಮಗೆ ಪ್ರಶ್ನೆ ಏನಂತಂದರೆ, ನಾವು ಹೇಳ್ತೀವಿ ಸರಿ ಬೇರೆಯವ್ರಿಗೆ, ಅದೇ ಥರ ನಾವು ಬದುಕುವಂಥವರಾಗಿದ್ದೇವಾ ಅನ್ನೋದನ್ನು ನಾವು ಯೋಚನೆ ಮಾಡಿ ನೋಡಬೇಕು. ಶಾಸ್ತ್ರಿಗಳು ಫರಿಸಾಯರುಗಳು ಬೇರೆಯವರಿಗೆ ಹೇಳ್ತಾ ಇದ್ರು, ಆದರೆ ಅದರಂತೆ ಅವರು ನಡೀತಾ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತನು ಬೇರೆಯವರಿಗೆ ಏನನ್ನೆಲ್ಲ ಹೇಳಿದ್ರು ಅದರಂತೆ ಅವರು ನಡೆದರು. ಹಲ್ಲೆಲೂಯಾ. ನಾನು ನೀವು ಕೇವಲ ಹೇಳುವಂಥವರಾಗಿರಬಾರ್ದು, ಆದರೆ ಅದನ್ನು ನಾವು ಅನುಸರಿಸಿ ನಡೆಯುವಂಥವರಾಗಿ ಇರಬೇಕು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಏನನ್ನೆಲ್ಲ ಹೇಳಿದ್ರು, ಅವರು ಯಾವ ರೀತಿ ಅದನ್ನು ಅನುಸರಿಸಿ ನಡೆದರು, ದೇವರ ವಾಕ್ಯ ನಮ್ಗೆ ಏನು ಹೇಳುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಧ್ಯಾನ ಮಾಡಿ ನೋಡೋಣ. ಸದ್ಯಕ್ಕೆ ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ನಾವು ಪ್ರಾರ್ಥನೆ ಮಾಡೋಣ.